ಎಲ್ಲ ಪತ್ರಿಕಾ ಬಂಧುಗಳಿಗೆ ಸಂಕ್ರಮಣದ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮತ್ತು ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ವೈದ್ಯರ್ ಅವರು ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ. ಇದು ಅತ್ಯಂತ ಬಹಳ ಯೋಚನೆ ಮಾಡಿ ದೇಶದಲ್ಲಿ ಈ ಒಂದು ಯೋಜನೆ, ಹಿಂದಿನ ಯೋಜನೆ ಏನಿತ್ತು ರೋಜ್ಗಾರ್ ಯೋಜನೆ, ಅದಕ್ಕೆ ಏನೇನು ಇರಲಿಲ್ಲ, ಹಗ್ಗನೇ ಇಲ್ಲ, ಕಣ್ಣಿನೂ ಇಲ್ಲ. ಅದು ಯಾಕಡೆ ಬೇಕಾದ ಕಡೆ ಹೋಗೋದಾಗ್ತಿತ್ತು. ಇದಕ್ಕೆ ಕಡಿವಾಣ ಹಾಕೋಣ ಅನ್ನೋ ಒಂದು ಒಳ್ಳೆಯ ದೃಷ್ಟಿಕೋನ ಇಟ್ಕೊಂಡು ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಿಬಿಜಿ ರಾಮ್ಜಿ ಹೆಸರಿನ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯನ್ನ ಅಮೆಂಡ್ಮೆಂಟಿಗೆ ತಂದು ಇವತ್ತ ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ, ಬಡವರಿಗೆ ಮತ್ತು ಈ ದೇಶದ ಫಾದರ್ ಆಫ್ ನೇಷನ್ ಅಂತ ಏನು ಹೇಳ್ತೇವೆ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಆಮೇಲೆ ಇದ್ರದ್ದು ಸವಿಸ್ತಾರವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ನೋಟನ್ನ ಕೊಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿ ಒಂದು ನಿಮ್ಮೆಲ್ಲರಿಗೂ ಕೂಡ ಹಂಚಿಕೆ ಮಾಡತಕ್ಕಂಥ ಕೆಲಸ ನಮ್ಮ ಸ್ನೇಹಿತರು ಮಾಡ್ತಾರ. ಈಗ ಒಟ್ಟಾರೆ ಹೇಳೋದಾದ್ರೆ ಇದು ಏನಪ್ಪಾ ಅಂತಂದ್ರೆ, ಮೊದಲು ಕೇಂದ್ರ ಮತ್ತು ರಾಜ್ಯಗಳ ಎರಡರ ಸಂಯೋಜನೆಯಲ್ಲಿ ಈ ಒಂದು ಯೋಜನೆ, ಹಿಂದಿನ ಯೋಜನೆ ನಡಿಬೇಕಾಗಿತ್ತು. ಆದ್ರೆ ರಾಜ್ಯ ಸರ್ಕಾರ ಏನೂ ಒಂದು ದುಡ್ಡು ಅದಕ್ಕೆ ಸಹಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕ ಇವತ್ತು ಈ ಕಾನೂನಿನಲ್ಲಿ ಹಿಂದೆ ಇತ್ತು ಇದು 60 ಮತ್ತು 40 ಇದ್ರೂ ಕೂಡ ಅದು ಸರಿಯಾಗಿ ನಡೀಲಿಲ್ಲ. ಆದ್ರೆ ಈಗ ಕಡ್ಡಾಯವಾಗಿ ದೇಶದ ದೇಶದ ಏನು ಪ್ರಧಾನಮಂತ್ರಿಗಳದಾರ, ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳದಾರ, ಅವರಿಂದ 60%, 40% ರಾಜ್ಯ ಸರ್ಕಾರ ವಹಿಸ್ಬೇಕು ಅಂತಕ್ಕಂಥ ತೀರ್ಮಾನವಾಗಿ ಇದ್ರ ಹಿಂದೆ ಆಗತಕ್ಕಂಥ ಏನು ದುರುದ್ದೇಶ ಇತ್ತು, ಸರಿಯಾಗಿ ಅಲ್ಲಿ ಲೆಕ್ಕಾಚಾರ ಇಡ್ತಿರ್ಲಿಲ್ಲ. ಆಮೇಲೆ ಯಾವ ಕಾಂಟ್ರಾಕ್ಟ್ ಬೇಕಾದರೂ ಏನು ಪಟ್ಟ ಹೆಸರುಗಳನ್ನ ದಾಖಲಿಸಿ ಪಗಾರ ತಗೋತಿದ್ರು. ಇವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕಲಿಕ್ಕೆ ಇದು ತಂದಿರತಕ್ಕಂಥ ಒಂದು ಇದು ಏನಪ್ಪಾ ಅಂದ್ರೆ ಅಮೆಂಡ್ಮೆಂಟ್. ಆಮೇಲೆ ಇದರಲ್ಲಿ ಏನಪ್ಪಾ ಅಂದ್ರ ಇದು ಈ ಕೆಲಸ ಏನಪ್ಪಾ ಅಂದ್ರ, ಈಗ ಬೇರೆ ಹಿಂದೆ ಏನಿತ್ತು, ಬರೇ ಲೇಬರ್ಗೆ ಹಚ್ಚಿ ಅದು ಕೆಲಸ, ಅದು ಕೆರಿನೋ ಮತ್ತೊಂದು ಮಾಡತಕ್ಕಂಥ ಕೆಲಸ ಇತ್ತು. ಈ ಯೋಜನೆಯಲ್ಲಿ ಹಾಗಿಲ್ಲ. ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಏನು ಈ ದೇಶದ ಕನಸಿತ್ತು, ಆ ಕನಸಿಗೆ ಒಂದು ಸ್ಫೂರ್ತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಈ ಒಂದು ಕಾನೂನಿನಲ್ಲಿ ತಿದ್ದುಪಡಿಯಲ್ಲಿ ಮಾಡಲಾಗಿದೆ. ಏನಪ್ಪಾ ಅಂದ್ರೆ, ಹಿಂದೆ ಈ ಹಳ್ಳಿನಲ್ಲಿ ರಸ್ತೆಗಳು ಮಾಡ್ಲಿಕ್ಕೆ ಇರ್ಲಿಲ್ಲ. ಆಮೇಲೆ ಏನು ಗಟರಗಳನ್ನು ಮಾಡ್ತಕ್ಕಂಥ ಯೋಜನೆ ಇರಲಿಲ್ಲ. ಆದ್ರೆ ಈ ಹೊಸ ಕಾನೂನಲ್ಲಿ ಇದನ್ನೆಲ್ಲವನ್ನು ಕೂಡ ಅಳವಡಿಸ್ಯಾರ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದರ ಬಗ್ಗೆ ಸಂಪೂರ್ಣವಾದಂತ ಒಂದು ನೋಟವನ್ನ ನಾನು ಕೊಟ್ಟಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಆಲಿಸಿ ನೋಡ್ಬೇಕು ಅಂತಕ್ಕಂಥ ಮಾತು ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತು ರವಿ ಅವರು, ನನ್ನ ಸ್ನೇಹಿತರು, ಏನು ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ್ರ, ಅವರು ಕೂಡ ಒಂದು 4 ಮಾತು ಹೇಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿ ಅಲ್ರಿ ಬಂದವ್ರು ಹೇಳಿಲ್ರಿ, ನಾ ಅಂದವ್ರು ಯಾರು ಒಂದೇ. ಹೇ ರಾಮ ತಂದವ್ರು ಯಾರು? ಗಾಂಧೀಜಿ ಅಂದ್ರು ಗಾಂಧಿ ತಾತ ಅನ್ನೋ. ಸರ್, ಯೋಜನೆಯ ರೂಪರೇಷೆ ಬದಲಾದಾಗ ಅಲ್ಲ ಸರ್, ನರೇಗಾ ಇಟ್ ಕೇಸಿಂದ ಯೋಜನೆ ರೂಪರೇಷೆ ಬದಲಾದಾಗ ಹೆಸರು ಬದಲಾವಣೆ ಆದಾಗ ಅದಕ್ಕೊಂದು ಶಕ್ತಿ. ವಿಕಸಿತ ಭಾರತದ ಉದ್ದೇಶ ಇಟ್ಕೊಂಡು, ಭಾರತ ವಿಕಸಿತ ಆಗ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ವಿಕಸಿತ ಭಾರತದ ಉದ್ದೇಶ 2047 ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ 3 ವರ್ಷ ಆಗ್ತದೆ.
ಸಂಪೂರ್ಣ ಈಗ ನಮ್ಮ ಸಾಹೇಬರು ಜಿಲ್ಲೆಗೆ 7 ನ್ಯಾಷನಲ್ ಹೈವೇ ತಂದಿದ್ದಾರೆ. 7 ನ್ಯಾಷನಲ್ ಹೈವೇಗಳಾದವು, ಗ್ರಾಮಗಳ ರಸ್ತೆಗಳು ಈಗ ಗ್ರಾಮಗಳ ಸಹಿತ ಈಗ ಹೈವೇಗಳಾದ ಇನ್ನು ಗ್ರಾಮಗಳ ಸಹಿತ ಕೇಂದ್ರ ಸರ್ಕಾರ, ಯಾಕಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಏನು ಮಾಡೋದಿಲ್ಲ, ಇದೆಲ್ಲ ತಿಳಿದಂತ ಮಾತದ. ಹಿಂಗಾಗಿ ಅದೇ ಯೋಜನೆ ಸಂಪೂರ್ಣವಾಗಿ ನರೇಗಾ ಯೋಜನೆಯನ್ನ ಹೆಸರು ಬದಲಾವಣೆ ಮಾಡೋಗೋಸ್ಕರ ಇದನ್ನ ಬದಲಾಯಿಸಿರ್ತಕ್ಕಂಥದ್ದು ಅಂತ ಕಾಂಗ್ರೆಸ್ ಆರೋಪ. ಅವ್ರ ಆರೋಪ ಅಲ್ಲಲ್ಲ, ಹೆಸರು ಅಷ್ಟೇ ಬದಲಾವಣೆ. ಏನ್ ಡಿಜಿಟಲೀಕರಣ ಅವ್ರದ್ದು ತಮ್ಮ ಇದೆ ಅದರಲ್ಲಿ ಫೋಟೋಸ್ ಇದೆ. ಅದಿರ್ಲಿಲ್ಲ ಅದೆಲ್ಲ ಇರ್ಲಿಲ್ಲ. ಬೇಕಾದವ್ರು ದುಡ್ಡು ತಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೆ ತಂದದ್ದು. ಬಯೋಮೆಟ್ರಿಕ್ ಇತ್ತು ಅವ್ರದ್ದು. ಅದು ಬಟನ್ ಒತ್ತದ ಮ್ಯಾಗೆ ಅಲ್ಲಿ ಹೋಗಿ ಹೆಬ್ಬಟ್ ಒತ್ತದ ಮ್ಯಾಗೆ ದುಡ್ಡು ಬರ್ಬೇಕು. ಈ ಯೋಜನೆ ಅಡಿ ಕೂಲಿ ಎಷ್ಟು ಕೊಡ್ತೀರಿ ಸರ್? 370. ಹೊರಗಡೆ ಹೋದ್ರೆ ಎಷ್ಟು ಸಿಗುತ್ತೆ? ಹೊರಗಡೆ ಎಷ್ಟು ಸಿಗ್ತದೆ? 300 ಅಷ್ಟೇ ಸರ್. 374 ಮತ್ತೆ 60 ದಿನಗಳ ಕಾಲ ನಾವು ಕೊಟ್ಟಿದ್ವಲ್ಲ ರೈತರು. ಮತ್ತೆ ಆ ಯೋಜನೆ ತಂದ್ರೆ ಅಲ್ಲ ಸರ್, ಹಳ್ಳಿಗಳಲ್ಲಿ ಅದೇ ಸರ್ ಅವ್ರು ಕೊಡ್ತಕ್ಕಂತ ಯೋಜನೆ 2014 191 ರೂಪಾಯಿ ಕೂಲಿ ಸರ್. ಅವರು ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ 191 ರೂಪಾಯಿ ಈ ನರೇಗಾ ಕೂಲಿ. ನಿಮ್ಮ ಸರ್ಕಾರ ಬಂದ ಮೇಲೆ 370 ಆಗಿದೆ ಸರ್. 170 ಆಗಿದೆ. ಹಾ ಸರ್, ಸರಿ ಡಬಲ್ ಆಯ್ತು ಸರ್. ಟೋಟಲಿ ಸರ್. ಈಗ ಇದು ಸಂಸದರಿಗೆ ನಾವು ಕೇಳೋದಂದ್ರೆ, ನಿನ್ನೆ ರಾಹುಲ್ ಗಾಂಧಿ ಅವರು ಮೈಸೂರು ಅಲ್ಲಿ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿ ಇವರಿಗೆ, DK ಶಿ ಅವ್ರಿಗೆ ಕರ್ಕೊಂಡು ಹೋಗಿ ಸಪರೇಟ್ ಆಗಿ ಮಾತಾಡ್ತಾರೆ. ಏನ್ CM ಬದಲಾವಣೆ ಪ್ಲಾನ್ ಹಾಕೊಂಡಿದಾರ? ಅವ್ರ ಪಾರ್ಟಿದು ನಮ್ಮ ಪಾರ್ಟಿದು ನೋಡ್ರಿ, ಅದನ್ನ ನಾವು ಹೇಳಕ್ ಆಗೋದಿಲ್ಲ, ನಾವು ಹೇಳುದು ಇಲ್ಲ. ಅಲ್ಲಲ್ಲ, ಯಾಕೆ ಅದಂದ್ರೆ ಈಗ ರಾಜ್ಯದ ಪರಿಸ್ಥಿತಿ ಏನಾಗಿದೆ, ಬರೀ CM ಬದಲಾವಣೆಯನ್ನು ಕುತೂಹಲ ಆಗಿದೆ. ಇವ್ರು ಬಿಜೆಪಿದವರು ಕೂಡ ಇವ್ರು ಅಭಿವೃದ್ಧಿ ಕೆಲಸ ಮಾಡ್ತಾರ ಅಂತ ಬರೀ ಆರೋಪ ಮಾಡ್ತಾ ಇದ್ದಾರೆ. ಪ್ರತಿಭಟನೆನೂ ಇಲ್ಲ, ಏನೂ ಇಲ್ಲ. ಅದ್ರ ನಿಟ್ಟಿನಲ್ಲಿ ಏನ್ ಹೇಳುತ್ತೆ ತಾವು ಹಿರಿಯ ಮುಖಂಡರಿದ್ದೀರಿ? ಅಲ್ಲ ಇತ್ತಪ್ಪ, ಈಗ ನೋಡ್ರಿ, ಕಾಂಗ್ರೆಸ್ನಲ್ಲಿ ಭಯಂಕರ ವಿಪರೀತದ, ನೀವು ನೋಡ್ತಿರಲ್ಲ, ದಿನ ಹೊತ್ತು ಹೊಂಟ್ರ ಮತ್ ಮುನ್ಗದ್ರ ಇವತ್ತು ಠಗರ ಮತ್ತ ಪಾಣಿನ ಕುಸ್ತಿ ನಡೆದದ. ಮತ್ತ ಆ ಠಗರ ಮತ್ತು ಪಾಣಿನ ಕುಸ್ತಿ ನಡೆದಾಗ ಏನಾಗ್ತದ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟದ. ಈಗ ನಿರ್ಣಯ ಏನ್ ಮಾಡ್ಬೇಕನ್ನೋದು ಗೊತ್ತಾಗಲ್ತು. ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಇವತ್ತು ನಾಳೆ. ಆದ್ರೆ ಇಷ್ಟು ಮಾತ್ರ 100% ಸತ್ಯ. ಬಹುಶಃ ಇದು ಅವನೇ ಉಳಿತಾರೋ ಇಲ್ಲ ಅನ್ನೋದು ನಮ್ಗೆ ಸಂಶಯ ಅದಪ್ಪ, ಅಷ್ಟೇ. ಆದ್ರೆ ನೀವು ಏನ್ ಕೇಳೋದು ವಿಸ್ತಾರವಾಗಿ ಇಲ್ಲಿ ನಿಮ್ಮ ಜಿಲ್ಲಾ ಮಂತ್ರಿಗಳದಾರ, ಬೇರೆ ಮಂತ್ರಿಗಳದಾರ, ಅವ್ರು ಕೇಳ್ರಿ. ಅವ್ರು ಹೇಳ್ತಾರೆ ಅದಕ್ಕೆ ಮಾಡಿದ್ರು, ಏನ್ ಮಾತಾಡಿದ್ರು, ಅವ್ರು ಏನ್ ಹೇಳಿದ್ರು, ಅದು ನಮಗ್ ಕೇಳಿದ್ರೆ ನಾವೇನ್ ಹೇಳುದು. ಆಮೇಲೆ ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೆ. 107 ದಿನ ಇಲ್ಲಿ ಹೋರಾಟಗಾರರು ಪ್ರತಿಭಟನೆ ಮಾಡಿದ್ರು. ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನ ಆಯಾ ಮಾನ್ಯ ಸಿದ್ದರಾಮಯ್ಯ ಅವರು ಅಪ್ರೂವ್ ಕೊಟ್ಟರು. ಅದಕ್ಕೆ ಈಗ ನೋಡ್ರಿ, ಮತ್ತೆ ಹೋರಾಟಕ್ಕ ಜಗಕ್ಕ ನಾವು ಎಲ್ಲರೂ ಹೋಗಿದ್ದೆವು. ಅವ್ರಿಗೆ ಸಂತಾನನು ಹೇಳಿದೆವು. ಸಂತಾನ ಹೇಳಿ ಅಟ್ಟೆ ಬಿಟ್ಟಿಲ್ಲ. ಪ್ರಧಾನ ಮಂತ್ರಿಗಳಿಗೆ, ಹೆಲ್ತ್ ಮಿನಿಸ್ಟರ್ಗೆ ನಾನು ಪತ್ರಗಳನ್ನು ಬರೆದು, ನೀವು ಇಲ್ಲೊಂದು ಮೆಡಿಕಲ್ ಕಾಲೇಜ್ ಆಗಬೇಕು ನಮ್ಗ, ಅಥವಾ ನಿಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನದಲ್ಲ ಆ ಮಾದರಿ ಆಗದೇ ಇದ್ರೂ ಕೂಡ ನಿಮ್ಮ ಪ್ರಧಾನ ಮಂತ್ರಿ ಹೆಲ್ತ್ ಯೋಜನೆಯಲ್ಲಿ ಬರ್ತದ, ನೀವು ಮಾಡ್ರಿ ಅಂತೇಳಿ ನಾವು ರಿಕ್ವೆಸ್ಟ್. ಇವತ್ತು ನೀವು ಬೇಕಾದ್ರೆ ಹೋಗಿ ನೋಡ್ರಿ, ನಮ್ಮ ಫೈಲ ಚಲಾವಣೆಯಲ್ಲಿ ಅದ ಮಾಡಬೇಕು ಅಂತ. ಆದ್ರೆ ಇವತ್ತು ನಾವು ಮಾಡ್ತೇವೆ ಅಂತ ಹೇಳಿ ಅನೌನ್ಸ್ ಮಾಡ್ಯಾರ. ಅಲ್ಲಿಗೆ ನಾನು ಕೈ ಬಿಡ್ತೀನಿ ಅಷ್ಟೇ. ಮತ್ತೆ ಹೋರಾಟಗಾರರ ಮೇಲೆ ಕೇಸ್ ಹಾಕಿದ್ದಾರೆ. ಅವೆಲ್ಲ ತೆಗಿಬೇಕ್ರಿ. ತೆಗಿಲಕ್ ಹೇಳ್ಯಾರಲ್ರಿ, ತೆಗಿಬೇಕು. ಹೌದು, ಮತ್ ಪಾಪ ಅವು ಹೋರಾಟ ಅಂದ್ರೆ ಯಾರು ಮಾಡೇಬಾರ್ದ? ಅದು ನೋಡ್ರಿ ಅಂತ ಅನ್ಯಾಯ. ನೋಡ್ರಿ, ಅಲ್ಲಿ ಹೋರಾಟ ಕೂತದ ಕಿತ್ತು ಒಗಸದ. ಇದೇನ್ ನಿಮ್ಮ ಗುಂಡಾಗಿರಿ ನಡೀತತ್ ಮಾಡ್ತೀರಾ? ಬರ್ರಿ ಮಗಳ, ನೀವು ಮುಂದೆ ನೋಡ್ತಾರ. ಅವಾಗ ನೀವು ಬಂದಾಗಿರ ನೀವು ಕುಂದ್ರಿ ಸರ್ಕಾರದ ವಿರುದ್ಧ. ಅವಾಗ ನಾವು ಅವ್ರು ಯಾರೇ ಬ್ಯಾರದವ್ರು ಬಂದಾರ ಏನ್ ಮಾಡ್ತಾರ ನೋಡಕತ್ತೀರಿ ನೀವು. ಅವು ಹೊಲಸು ಕೆಲಸ ಆಗಲ್ಲ. ಏನ್ ಫರಕ್ ಬೀಳುದ್ರಿ? ನಮಗೇನೋ ಮೋದಿ ಅವ್ರು ಇರ್ಬೇಕನ್ನೋದು ಒಂದೇ ಇಚ್ಛಾ ನಮ್ದು ಅಷ್ಟೇ. ಅವ್ರು ಯಾರ್ಯಾರೇ ಆಲಿ, ಯಾರ್ಯಾರು ನಮ್ಗೇನ್ ಆಗ್ಬೇಕಾಗ್ಯದ. ಸಿದ್ದರಾಮಣ್ಣ ಬಹಳ ಆತ್ಮೀಯನಾಗಿದ್ದ, ಭಯಂಕರ ಚಲೋ ಇದ್ದ. ಅವನು ನಾ ಮಂತ್ರಿ ಇದ್ದಾಗ ಅವನು ಏನೂ ಇದ್ದಿದ್ದಿಲ್ಲ, ಆದ್ರೆ ಬಹಳ ಒಳ್ಳೆ ಇದ್ದ ನಮ್ ಜೊತೆ ಇದ್ದಾಗ. ಎಲ್ಲಿ ಕಾಂಗ್ರೆಸ್ನವ್ರು ಸೇರೇನಲ್ಲ ಅಂತ ಕೆಟ್ಟ ಬಿಡ್ತಾನೆ ಸಿದ್ದರಾಮಣ್ಣ. ನಡಿ, ನಮಸ್ಕಾರ.